ನಾನು ಮಡ್ರಾಸ್ಗೆ ಹೋದಾಗ ಅಲ್ಲಿ ನನಗೆ ಅತ್ಯಂತ ಆತ್ಮೀಯರಾಗಿದ್ದು ನಮ್ಮ ಕುಮ್ಮಿ ವೀರಭದ್ರಪ್ಪನವರು. ಕುಮ್ಮಿಯವರು ಪರಿಚಯ ಆಯಿತು ಹೀಗೆ ಕಾರ್ಯಕ್ರಮ ಅಲ್ಲಿ ಅತ್ಯಂತ ಆತ್ಮೀಯರಾಗಿದ್ದರು ನಾವು ಆ ಸಂದರ್ಭದಲ್ಲಿ. ಕುಮ್ಮಿಯವರಿಗೆ ಕೊಟ್ಬಿಟ್ಟು ವೀಸಾ ನಾನು ಕೊಡಲಿಲ್ಲ. ಸ್ವಲ್ಪ ನಾವು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿ ಹೋಗಿ ಸುಮ್ಮನೆ ಸ್ಟೈಲಾಗಿ ನಿಂತೆ. ಅವ್ನು ನೋಡಿದ ವೈ ವಾಂಟ್ ಟು ಗೋ ಟು ಅಮೇರಿಕಾ, ಐ ಆಮ್ ಗೋಯಿಂಗ್ ಟು ಪರ್ಫಾರ್ಮ್ ಆಸ್ ಎ ಚೀಫ್ ಗೆಸ್ಟ್. ಬರೆದು ವೀಸಾ ಹಾಕ್ಬಿಟ್ಟೆ, ಕೊಡಲಿಲ್ಲ ವೀಸಾ. ಆಮೇಲೆ ಎರಡನೇ ಸಲ ಹಾಕಿದ್ರು ಐ ವಿಲ್ ಗಿವ್ ಓನ್ಲಿ 6 months ವೀಸಾ ಅಂತ. ಅದನ್ನು ಇಟ್ಕೊಂಡು ನಾನು ಕುಮ್ಮಿ ಅವರು ಹೋದಾಗ ಅಲ್ಲಿನ ಏನೋ ಕಾರ್ಯಕ್ರಮದ ಆಯೋಜಕರಿದ್ದರು. ಅವರ ಆಯೋಜಕರು ನಾವಿಬ್ಬರು ಒಂದೇ ರೂಮ್ಗೆ ಹಾಕಿದ್ರು. ಆ ಒಂದು ರೂಮ್ನಲ್ಲಿ ಕುಳಿತು ನಾವಿಬ್ಬರು ಇದ್ದಾಗ ಅವರು ಮಲಗ್ತಾನೆ ಇಲ್ಲ, ತುಂಬ ಬರವಣಿಗೆ ಯಾವಾಗ ನೋಡು ಬರೀತಾಯಿದ್ರು. ನಾನು ಅವ್ರಿಗೆ ಹೆಚ್ಚು ಕಮ್ಮಿ ಬರವಣಿಗೆ ಬಗ್ಗೆ ಮಾತನಾಡ್ತಾ ಇದ್ದೆ. ನಿಮಗೇನ್ರಿ ಇಷ್ಟೊಂದು ಆಸಕ್ತಿ ಇದೆ, ನೀವೇ ಬರೀಬಾರ್ದು ಅಂತ. ನಾನು ಹೇಳಿದೆ, ನೋಡಿ ಸರ್, ನಾನು ಬರೆಯುವಂಥ ಸಂದರ್ಭದಲ್ಲಿ ನನಗೆ ತುಂಬ ಜವಾಬ್ದಾರಿಗಳಿತ್ತು. ಸಂಸಾರ ಮತ್ತು ನನ್ನ ಜೊತೆ ನನ್ನ ನಂಬ್ಕೊಂಡಿದ್ದಂಥವ್ರದ್ದು ಬರೆಯೋಕ್ಕಾಗ್ತಿರಲಿಲ್ಲ. ಒಂದಷ್ಟು ಬರೆದಿಟ್ಟಿದ್ದೀನಿ ಸರ್, ಆದರೆ ಹಾಡುಗಳನ್ನು ಬರೆದಿದ್ದೀನಿ ತುಂಬ ಕ್ಯಾಸೆಟ್ಗಳಿಗೆ, ಕತೆ ಕಾದಂಬರಿ ಬರೆದಿಲ್ಲ. ನೀವು ಯಾಕೆ ಬರೀಬಾರ್ದು ಮಾಡಿರಿ. ಆಗ ನಮ್ಮ ರಾಜಶೇಖರ್ ಅತ್ಕುಂದಿಯವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಕನ್ನಡ ಸಾಹಿತ್ಯ ಪರಿಷತ್. ಅವರು ನನ್ನ ಭಾಳ ಅತ್ಯಂತ ಆತ್ಮೀಯರು. ನಾನು ಡಿಲೀಟ್ ಮಾಡಲಿಕ್ಕಾಗಲಿ ಕಾದಂಬರಿಗಳನ್ನು ಬರೆಯೋದಕ್ಕೆ ಎಲ್ಲದಕ್ಕೂ ಅವರು ಮುಖ್ಯ ಕಾರಣಕರ್ತರು ಅಂತ ನಾನು ತುಂಬ ಹೃದಯದಿಂದ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಿಮ್ಮಲ್ಲಿ ಶಕ್ತಿ ಇದೆ ಮದನ್ ಪಟೇಲ್ರೆ, ನೀವು ಬರೀರಿ, ನೀವು ಒಂದು 10 ಪುಟ ನನಗೆ ಕೊಡಿ, ನಾನು ಓದಿ ಹೇಳ್ತೀನಿ. ಮತ್ತು ನೀವು ಯಾಕೆ ಡಿಲೀಟ್ ಮಾಡಬಾರ್ದು, ಯಾರು ಮಾಡದೇ ಇರೋಂಥ ಸಬ್ಜೆಕ್ಟ್ ತೊಗೊಳ್ಳಿ. ನನ್ನದೇ ಆದಂಥ ಅಂದರೆ ನನ್ನ ಅನುಭವದ ಸಬ್ಜೆಕ್ಟ್ ತೊಗೊಂಡು ನಾನು ಮಾಡಿದೆ. ಚಲನಚಿತ್ರ ಸಂಗೀತದ ಸ್ಥಿತ್ಯಂತರಗಳು ಅದು ಒಂದು ಬಹುಶಿಸ್ತೀಯ ಅಧ್ಯಯನ. ಅಂದರೆ ಸಂಗೀತ, ವಾದ್ಯಗೋಷ್ಠಿ, ವಾದ್ಯ ಪರಿಕರಗಳು ಹಾಗೂ ಸ್ಟುಡಿಯೋಗಳು, ಹಿನ್ನೆಲೆ ಗಾಯಕರು, ಸಂಗೀತ ನಿರ್ದೇಶಕರು, ಇದೆಲ್ಲವನ್ನು ಒಳಗೊಂಡಂಥ ಒಂದು ವಿಶೇಷವಾದ ಅಧ್ಯಯನ ಮಾಡಿ ಸ್ವಲ್ಪ ನೀರು ಕೊಡಿ. ನಂತರ ಅದನ್ನು ಕಳೆದ ಜನವರಿ 18ಕ್ಕೆ ನನಗೆ ಅವಾರ್ಡ್ ಆಯಿತು. ಹೆಚ್ಚು ಮಾತನಾಡಲ್ಲ, ಅಂದರೆ ಈ ವೇದಿಕೆಯಲ್ಲಿ ಬಂದಾಗ ನಾವು ನಡೆದು ಬಂದ ದಾರಿ ಕೆಲವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಹೇಳಿದೆ ಇಲ್ಲ, ಯಾಕಂದರೆ ಮೊನ್ನೆ ನಾನು ಯಾರ್ದೋ ಒಂದು ಮನೆಗೆ ಹೋಗಿದ್ದೆ. ಒಂದು 10-12 ವರ್ಷದ ಹುಡುಗ ಡಾಕ್ಟರ್ ರಾಜ್ಕುಮಾರ್ ಒಂದೊಂದು ಗೀತೆ ಬರ್ತಿದ್ದೆ ಟಿ ವಿನಲ್ಲಿ. ಅಂಕಲ್ ಇವ್ರು ಯಾರು ಅಂತ ನಾನು ಕೇಳ್ದೆ. ಅಂಥ ಕಾಲಘಟ್ಟದಲ್ಲಿದ್ದೀವಿ. 3 ದಿನ 4 ದಿನ ಮುಖ್ಯಮಂತ್ರಿಗಳದ್ದು ಭಾವಚಿತ್ರ ಬರದೇ ಹೋದರೆ ಟಿ ವಿನಲ್ಲಾಗಲಿ ಅಥವಾ ನ್ಯೂಸ್ ಪೇಪರಲ್ಲಿ ಯಾರು ಈ ಮುಖ್ಯಮಂತ್ರಿ ಅಂತ ಕೇಳಿದ ಕಾಲಘಟ್ಟದಲ್ಲಿ ನಾವು ಇದ್ದೀವಿ. ಹಾಗಾಗಿ ಕೆಲವೊಮ್ಮೆ ಇಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಹೇಳಬೇಕಾಗ್ತದೆ. ಹಾಗಾಗಿ ಅಲ್ಲಿಂದ ನಾನು ಬಂದ ನಂತರ ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಮೊಟ್ಟ ಮೊದಲ ಕಾದಂಬರಿ ಇದೇ ನಮ್ಮ ದೊಡ್ಡಗೌಡರು. ಅದನ್ನು ನಾವು ಈಗ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ನಿರ್ದಿಷ್ಟವಾಗಿ ಹೇಳಿ ಕಳಿಸಿದ್ದಾರೆ. ಅದು 10,800 ಇವ್ರಿಗೆ ವ್ಯಾಪಾರ ಆಗ್ತಿತ್ತು. ಏನು ಕಾರಣನೇನು ಮಾಡಿಲ್ಲ ಅಂದರೆ ಇವತ್ತು ಇಲ್ಲಿ ವೇದಿಕೆ ಮೇಲೆ ನಾನು ಪ್ರಾಮಿಸ್ ಮಾಡಿದ್ದೇನೆ, ಮುಂದಿನ ಕಾದಂಬರಿ ನಿಮಗಾಗಿ ಒಂದು ವಿಶೇಷವಾಗಿ ಬರೀತು. ತುಂಬ ನನಗೆ ಹೆಚ್ಚು ಕಾದಂಬರಿ ಬರೆಯೋದಕ್ಕೆ ಕಾರಣ ಏನಂದರೆ, ನಾವು ಇಡೀ ಸಂಸಾರ ಯುರೋಪ್ ಟೂರ್ಗೆ ಹೋಗಿದ್ದು. ಯುರೋಪ್ ಟೂರಿಂದ ಬರುವಾಗ ಎಲ್ಲ ನಮಗೆ ಕಸ್ಟಮ್ಸಲ್ಲಿ ಎಲ್ಲರೂ ಗೊತ್ತಿರೋರು ಜಾಸ್ತಿ. ಅವರೆಲ್ಲರ ಒಂದು ಸಹಕಾರದಿಂದ ಹೆಚ್ಚು ಕಡಿಮೆ ಒಂದು 100 ಲೀಟ್ರು ವಿಸ್ಕಿ ಬ್ರ್ಯಾಂಡಿ ತೊಗೊಂಬಂದಿದ್ದೆ. 100 ಲೀಟರ್ಸ್ ಒಂದು ವ್ಯಾನ್ನಲ್ಲಿ ತುಂಬ್ಕೊಂಡು ಬಂದು ಮನೆಯಲ್ಲಿಟ್ಟೆ. ಬಂದು 3-4 ತಿಂಗಳಿಗೇ ಲಾಕ್ಡೌನ್ ಆಗೋಯಿತು. ಆವಾಗ ಏನು ಮಾಡೋದು, ದಿನ ಒಂದು ಬಾಟ್ಲು ಓಪನ್ ಮಾಡೋದು, ಬರೆಯೋದು. ಸುಮಾರು 10-12 ಕಾದಂಬರಿ ಬರೆದಿಟ್ಟಿದ್ದೀನಿ. ಯಾಕಪ್ಪ ಅದನ್ನು ಬಿಡುಗಡೆ ಮಾಡಿಲ್ಲ ಅಂದರೆ, ಇವತ್ತು ಓದುಗರ ಕೊರತೆ ಇದೆ. ಮತ್ತು ಒಂದು ಕಾರ್ಯಕ್ರಮನ ರೂಪಿಸಿ ಅದನ್ನು ಪ್ರಿಂಟ್ ಮಾಡಿ ಹೊರತರಬೇಕಾದ್ರೆ ಆಗುವ ಖರ್ಚು ವೆಚ್ಚಗಳೇ ಬರೋದು ಕಷ್ಟ ಇದೆ. ದೊಡ್ಡಗೌಡರು ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇದಕ್ಕೇನಾದರೂ ಒಂದು ವಿಶೇಷವಾದ ಮಾಡೋಣ. ದೊಡ್ಡಗೌಡರು ನಮ್ಮ ಸರ್ಕಾರದಲ್ಲಿ ಕಳೆದ 10 ವರ್ಷಗಳಿಂದ ಈಚೆ ನೋಡ್ತೀನಿ. 1998ರಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಕೊಡ್ತು ಸರ್ಕಾರ. ನಾವು ಯಾವತ್ತೂ ಕೇಳಿದವರಲ್ಲ, ನಾವೇನು ಪತ್ರ ಕೊಟ್ಟಿರಲಿಲ್ಲ. ನನ್ನ ತಂಗಿ ಮದುವೆ ಮಾಡ್ತಿದ್ದೆ, ನಾನು ಕಾರ್ಡ್ ಹಂಚ್ತಿದ್ದೆ, ಮೈಸೂರಲ್ಲಿದ್ದೆ.
98ರಲ್ಲಿ ಮುದ್ದು ಕೃಷ್ಣ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿದ್ದರು. ಆಗ್ತಾನೆ ದೊಡ್ಡ ಫೋನ್ ಇತ್ತು ನಮ್ಮ ಹತ್ರ, ಹೊಸದಾಗಿ ಪ್ರಾರಂಭ ಆಗಿತ್ತು. ಫೋನ್ ಬಂತು, ನಿಮಗೆ ಸರ್ಕಾರ ಮದನ್ ಪಟೇಲ್ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದೆ, ಬಂದು ಸ್ವೀಕಾರ ಮಾಡಿ. ನಿಮ್ಮೆಲ್ಲ ಬಯೋಡೇಟ ನನಗೆ ಗೊತ್ತಿದೆ, ಇನ್ನೇನಾರು ಅಂದರೆ ಹೇಳಿ ಅಂದರು. ಹಿಂದಿನ ಸಾರಿ ಏನೇ ಹೇಳ್ತಾರೆ ಹೇಳಿ ಕೊಡಿ ಅಂತ ಹೇಳಿದೆ. 30ನೇ ತಾರೀಕು ನನಗೆ ಅನೌನ್ಸ್ ಆಯಿತು, 1ನೇ ತಾರೀಕು ನಾನು ತಗೊಂಡೆ. ನಾವು ಯಾವತ್ತೂ ಕೇಳಿದವರಲ್ಲ, ನನಗೆ ಕಿರಣ ಪ್ರಾಬ್ಲಮ್. ಹಾಗಾಗಿ ಹೆಚ್ಚು ಮಾತಾಡಲ್ಲ, ನೀವು 1-2 ನಿಮಿಷದಲ್ಲಿ ಮುಗಿಸ್ತೀನಿ. ಅಲ್ಲಿ ನನಗೆ ಕುಮ್ಮಿಯವರು ಪ್ರೋತ್ಸಾಹ ಕೊಟ್ಟಿದ್ದು, ಭಾಳ ಬೆನ್ನೆಲುಬಾಗಿ ನಿಂತು ನನಗೆ ಬರೀಲಿಕ್ಕೆ ಎಲ್ಲ ರೀತಿ ಸಹಕಾರ ಮಾಡಿದವರು ನಮ್ಮ ಡಾಕ್ಟರ್ ರಾಜಶೇಖರ್ ಹತ್ಗುಂದಿ ಅವರು. ನಾನು ಡಿಲೀಟ್ ಮಾಡಬೇಕಾದ್ರೂ ಅವರೇ ನನ್ನ ಬಹುಮುಖ್ಯ ಕಾರಣಕರ್ತರು. ನಂತರ ನನಗೆ ಮಲ್ಲೇಪುರಂ ಜಿಯವರು ಮಾರ್ಗದರ್ಶಕರು. ಅವರ ಮಾರ್ಗದರ್ಶನದಲ್ಲಿ ನಾನು ಈಗ ಭಾಳಷ್ಟು ಕಾದಂಬರಿ ಬಿಡುಗಡೆ ಮಾಡೋದಿದೆ, ಬರೆದಿಟ್ಟಿದ್ದೀನಿ. ಆದರೆ ನೀವೆಲ್ಲ ಪುಸ್ತಕಗಳನ್ನು ಕೊಂಡು ಓದಿದಾಗ ನಮಗೆ ನಿಜವಾಗ್ಲೂ ಆನಂದ ಆಗುತ್ತೆ. ಇಲ್ಲೇ ಹೋದರೆ ನಾವು ಪ್ರಿಂಟ್ ಮಾಡಿಸಲು ಅದನ್ನು ತೊಗೊಳ್ಳದೆ ಹೋದರೆ ನಮಗೂ ಕಷ್ಟ, ಪ್ರಕಾಶಕರಿಗೂ ಕಷ್ಟ. ನಮ್ಮ ಉದ್ದೇಶ ಏನಂದರೆ ಅದು ಎಲ್ರಿಗೂ ತಲುಪಬೇಕು, ಅದನ್ನು ಓದಬೇಕು. ಅದರಿಂದ ನಾನು ಯಾಕೆ ಪುಸ್ತಕ ಕೂಡ ಬರೀತೀನಿ, ಪ್ರೀತಿಯಿಂದ ಓದುವ ಕೃಪೆಗಾಗಿ ಅಂತೇಳಿ. ಇದನ್ನು ಹೇಳ್ಕೊಟ್ಟು ನಮ್ಮ ರಾಜಶೇಖರ್ ಹತ್ಕೊಂಡಿದ್ದೀನಿ. ಹಾಗಾಗಿ ಅವ್ರನ್ನ ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಹಾಗಾಗಿ ಇದು ನನ್ನ 4ನೇ ಕಾದಂಬರಿ. ಇದು ಒಂದು ವಿಶೇಷವಾಗಿರಲಿ. ಕಾದಂಬರಿ ಅಂದ ತಕ್ಷಣ ಪ್ರೇಮ, ಪ್ರೀತಿ ಅಥವಾ ಯಾವುದಾದ್ರು ಒಂದು ಸಾಂಸಾರಿಕ ಅಥವಾ ಸಾಮಾಜಿಕ ಇವನ್ನೆಲ್ಲ ಇರುತ್ತೆ. ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ದೃಷ್ಟಿನಲ್ಲಿ ಇಟ್ಕೊಂಡು ಇದನ್ನೊಂದು ಸಿನಿಮಾ ಮಾಡಬೇಕು ಅಂತ ಬರೆಯೋಕ್ಕೆ ಬರೆದಿದ್ವಿ. ನಂತರ ಅವರು ಅಕಾಲ ಮರಣ ಹೊಂದ ನಂತರ ಇದನ್ನು ನಾನು ವೆಬ್ ಸೀರೀಸ್ ಮಾಡೋಣ ಅಂಥೇಳಿ ವೆಬ್ ಸೀರೀಸಾಗಿ ಬರೆದಾಗ ಅದು ಕಾದಂಬರಿ ಆಯಿತು. ಸೊ ಬಹುಶಃ ನಾನು ಇವತ್ತು ಅವರ ಶ್ರೀಮತಿಯವರನ್ನು ನಾನು ಕರೆದೆ. ಅವರು ಕಾರಣಾಂತರದಿಂದ ನಾನು ಮುಂದೊಂದು ಸಲ ಬರ್ತೀನಿ ಅಥವಾ ನನ್ನ ಮನೆಗೆ ತಂದುಕೊಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಇದು ಕಾದಂಬರಿನ ನಾಳೆ ನಾಟಕದಲ್ಲಿ ನಾನು ನಮ್ಮ ಪ್ರಕಾಶರು ಕೊಡ್ತೀವಿ. ಈ ಕಾದಂಬರಿಯ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ನಾನೇ ಬರೆದಿರೋದ್ರಿಂದ ನಾನು ಕಾದಂಬರಿ ಮಾತಾಡೋದು ಎಷ್ಟು ಚೆನ್ನಾಗಿರಲ್ಲ. ನೀವೆಲ್ಲ ತೊಗೊಂಡು ಓದಿ ನಮಗೊಂದು 2 ಮಾತು ಹೇಳಿ. ನಮ್ಮನ್ನು ಪ್ರತಿಯೊಬ್ಬರಿಗೂ ಹಲವಾರು ತಪ್ಪು ಒಪ್ಪುಗಳಿದ್ದೇ ಇರ್ತದೆ. ನನ್ನ ಕಾದಂಬರಿಯ ಬಗ್ಗೆ ನನಗೆ ಬರಗು ರಾಮಚಂದ್ರಪ್ಪ ಅವರು ಬರೆದಂಥದ್ದು ನನಗೆ ಭಾಳ ಖುಷಿಯನ್ನು ಕೊಟ್ಟಿದ್ದೇನಪ್ಪ ಅಂದರೆ, ಮದನ್ ಪಟೇಲ್ ಅವರ ಆ ಒಂದು ಶೈಲಿ, ಬರವಣಿಗೆ ಶೈಲಿ ಏನಂದರೆ ಭಾಳ ಚೆನ್ನಾಗಿ ಓದಿಸ್ಕೊಂಡು ಹೋಗುತ್ತೆ ಅನ್ನೋದು. ಆಮೇಲೆ ನನ್ನ ತಮಟೆ ಕಾದಂಬರಿ ಓದಂತ ಭಾಳಷ್ಟು ಜನ ಹೇಳ್ತಾರೆ, ಕಣ್ಣಿನ ಮುಂದೆ ನಡೀತಾ ಇದೆಯಲ್ಲ, ನಮ್ಮೂರಲ್ಲಿ ನಡೆದಂಥ ಘಟನೆ. ನಾವು ಏನೋ ಸರ್ ಆ ರೀತಿ ನಿಮ್ಮ ಎಲ್ಲ ಬರವಣಿಗೆಗಳು ಇದೆ ಅಂಥೇಳಿ. ನಂತರ ಬೆಳಗು ಕಾದಂಬರಿ ಬಗ್ಗೆ ನಮ್ಮ ಸಾಹೇಬರು ಹೇಳೋದು ನೋಡ, ಡಿ ವಿ ಗುರುಪ್ರಸಾದ್ ಅವರು. ಅವ್ರು ಹೇಳಿದ್ದೇನೆಂದರೆ, ಶಿಕ್ಷಣ ಒಬ್ಬ ವ್ಯಕ್ತಿ ಕಾರಣಾಂತರದಿಂದ ಓದ್ಕೊಳ್ಳೋಕ್ಕಾಗದೆ ಹೋದಾಗ ಅವನೊಬ್ಬ ಅನಾಥನಾಗಿರ್ತಾನೆ. ನನ್ನ ಕಥೆಯ ಹೀರೋ ಅವನು 4ನೇ ಕ್ಲಾಸ್ ಓದ್ತಾ ಇರುವಾಗಲೇ ಅವ್ರ ತಂದೆ ತಾಯಿ ಆ ಕಾಲಕ್ಕೆ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಳ್ತಾರೆ.